ನೋಡಿ ಪುರುಷೋತ್ತಮ್, ನನಗೊಬ್ಬಳು ಮಗಳಿದ್ಲು ಕೀರ್ತಿ ಅಂತ. ತುಂಬ ಉತ್ಸಾಹದ ಹುಡುಗಿ ಅವಳು. ದಿನಕ್ಕೆ 3 ಸರಿ ಡ್ರೆಸ್ ಚೇಂಜ್ ಮಾಡ್ತಾಯಿದ್ಲು. ಫ್ಯಾಷನ್ ಅಂದರೆ ಅಷ್ಟೊಂದು ಹುಚ್ಚು ಅವಳಿಗೆ. ಆದರೆ ನಾನು ಅಷ್ಟೇ ಉಲ್ಟ. ಜೀವನದಲ್ಲಿ ತುಂಬ ಕಷ್ಟಪಟ್ಟು ಹೋದ ಮೇಲೆ ಬಂದಿರೋ ನಾನು. ತುಂಬ ಸ್ಟ್ರಿಕ್ಟಾಗಿ ಜೀವನ ನಡೆಸ್ತು ನಾನು. ಮನೆಯಲ್ಲಿ ನಾನು ದೂರ್ವಾಸ, ಆಫೀಸಲ್ಲಿ ಒಂಥರ ಹಿಟ್ಲರ್. ಕೀರ್ತಿ ಕಾಲೇಜ್ಗೆ ಹೋಗೋವರೆಗೂ ನನ್ನ ಕಟ್ಟುನಿಟ್ಟಿನಲ್ಲೇ ಬೆಳೆದಳು. ಆಮೇಲೆ ಅವಳು ಸಂಪೂರ್ಣ ಬದಲಾಗ್ಬಿಟ್ಲು. ಹೋಟೆಲ್ಲು, ಸಿನಿಮಾ, ಪಿಕ್ನಿಕ್ಕು, ಔಟಿಂಗು, ಹೀಗೆ ಅವಳ ಹವ್ಯಾಸಗಳನ್ನೇ ಬದಲಾವಣೆ ಮಾಡ್ಕೊಂಬಿಟ್ಲು. ಎಷ್ಟೋ ಸಾರಿ ರಾತ್ರಿ ಮನೆಗೆ ಲೇಟಾಗಿ ಬರೋಕ್ಕೆ ಶುರು ಮಾಡಿದ್ಲು. ಅವಳು ಲೇಟಾಗಿ ಬಂದಾಗಲೆಲ್ಲ ನನಗೂ ಅವಳು ಜಗಳ ಆಗ್ತಿತ್ತು. ರಾತ್ರಿ ಮನೆಗೆ ಬರ್ತಾ ಇರಲಿಲ್ಲ ಒಂದೊಂದು ಸಾರಿ. ಅವಳು ನಾನು ಹೆಚ್ಚು ದುಡ್ಡು ಕೊಡ್ತಾ ಇರಲಿಲ್ಲ. ಆದರೂ ಕೂಡ ಇಷ್ಟೊಂದು ಧಾಮ್ ಧೂಮಾಗಿ ಐಷಾರಾಮಿ ಜೀವನ ನಡೆಸೋಕ್ಕೆ ಹೇಗೆ ಖರ್ಚು ಮಾಡ್ತಾಳೆ ಅನ್ನೋದೇ ನನಗೆ ಅನುಮಾನ ಬಂತು. ನಾನು ಫಾಲೋ ಮಾಡಿದೆ. ಅವಳಿಗೋಸ್ಕರವೇ ದುಡ್ಡು ಖರ್ಚು ಮಾಡಲಿಕ್ಕೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವತ್ತು ನಮ್ಮ ಮನೇಲಿ ದೊಡ್ಡ ರಾದ್ಧಾಂತ ಆಯಿತು. ಅವತ್ತೇ ಕೊನೆ. ಕೀರ್ತಿ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಲು. ಮತ್ತೆ ಬದುಕೋಕೆ ಆಗ ನಾನು ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲ. ಯಾಕೆಂದರೆ ನನ್ನ ದೃಷ್ಟಿ ಇದ್ದದ್ದು ಬರೀ ಅವಳ ಬಾಯ್ ಫ್ರೆಂಡ್ ಮೇಲೆ. ಯಾಕೆಂದರೆ ಆಗ ನಾನು ಹಿಟ್ಲರ್. ಕೀರ್ತಿ ಆಮೇಲೆ ಕೆಲಸಕ್ಕೆ ಸೇರಿದ್ಲು. ಅವಳು ಕಾಲೇಜಲ್ಲಿ ಓದ್ತಾನೆ ದುಡಿಯೋಕ್ಕೆ ಶುರು ಮಾಡಿದ್ಲು. ಅವಳಿಗೆ ದುಡಿಯೋ ಅಗತ್ಯ ಇರಲಿಲ್ಲ. ನಮ್ಮನೇಲಿ ಅಂತ ಏನು ಕೊರತೆ ಇರಲಿಲ್ಲ ಅವಳಿಗೆ. ಆದರೆ ಅವಳಿಗೆ ದುಡಿಬೇಕಾಗಿತ್ತು, ಸ್ವಾತಂತ್ರ್ಯ ಬೇಕಾಗಿತ್ತು ಅವಳಿಗೆ. ಅದನ್ನು ಹೆಮ್ಮೆ ಪಡಬೇಕಾಗಿದ್ದು ನಾನು ಅವಳ ಬಗ್ಗೆ ಸಂಶಯಪಟ್ಟೆ. ಇದೇ ಮಾಡಿದ ದೊಡ್ಡ ತಪ್ಪು ನಾನು ಪುರುಷೋತ್ತಮ್. ಈಗೆಲ್ಲಿದ್ದಾಳು ಅವಳು? ಗೊತ್ತಿಲ್ಲ. ಮನೆ ಬಿಟ್ಟು ಹೋದ ಒಂದು ವರ್ಷದಲ್ಲಿ ಮದುವೆ ಆದಳು. ನನ್ನೂ ಕರೀಲಿಲ್ಲ. ಒಂದಿನ ಅಡ್ರೆಸ್ ಹುಡ್ಕೊಂಡು ನಾನೇ ಅವಳ ಮನೆಗೆ ಹೋದೆ. ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ ಮನೆಗೆ ಬಾ ಅಂತ. ಬರಲಿಲ್ಲ. ಆಮೇಲೆ ನನ್ನ ಹೆಂಡತಿನೂ ಕರ್ಕೊಂಡು ಹೋದೆ. ತಾಯಿ ಮುಖನಾದರೂ ನೋಡಿ ಮಗಳು ಮನಸ್ಸು ಕರಗುತ್ತೆ ಅಂತ. ಅಷ್ಟೊತ್ತಿಗೆ ಆ ಮನೇನೂ ಖಾಲಿ ಮಾಡಿದ್ರು. ಸಾರಿ, ನಿಮ್ಮ ಟೆನ್ಷನ್ ಕಡಿಮೆ ಮಾಡೋ ಬದಲು ನನ್ನ ತಲೆನೂ ನಿಮ್ಮ ಮೇಲೆ ಹೇರಿದೆ ಅನಿಸುತ್ತೆ. ಹಾಗೇನಿಲ್ಲ, ಆದರೆ ನನಗೆ ಇದರ ಅಗತ್ಯ ಇರಲಿಲ್ಲ. ಆದರೆ ಸುನೀತಾಳ ಬಗ್ಗೆ ಕೇಳಬೇಕಾದ್ರೆ ಇದರ ಹಿನ್ನೆಲೆ ಇದ್ದರೆ ಮಾತ್ರ ಅರ್ಥ ಆಗುತ್ತೆ. ಬೇರೆಯವರಿಗೆ ಇದನ್ನು ಹೇಳೋ ಅಗತ್ಯ ಇಲ್ಲ, ಅದು ಸಾಧ್ಯವೂ ಇಲ್ಲ. ನೀವು ಸುನೀತಾಳ ತಂದೆ ಆಗಿರೋದ್ರಿಂದ ಇದನ್ನು ಹೇಳೋದು ಭಾಳ ಅಗತ್ಯ ಅನಿಸುತ್ತೆ ನನಗೆ. ನಿಮ್ಮ ಮಗಳ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗಿದೆ. ಈ ಕಾಲದ ಹುಡುಗಿರೇ ಹಾಗೆ, ಅನಗತ್ಯವಾದ ದುರಹಂಕಾರ, ದುರಭಿಮಾನ, ಯಾರ ಬಗ್ಗೆನೂ ಗೌರವ ಇರಲ್ಲ. ಛೇ,
ನೀವು ಹೀಗೆಲ್ಲ ಮಾತಾಡಬಾರ್ದು ಅಂತಲೇ ನನ್ನ ಮಗಳ ಪುರಾಣ ನಿಮಗೆ ಹೇಳಿದ್ದು. ನನ್ನ ಮಗಳ ಕೀರ್ತಿ ಸಂಪೂರ್ಣವಾಗಿ ನನ್ನಿಂದ ಮರೆಯಾದ ಸಂದರ್ಭದಲ್ಲೇ ನಿಮ್ಮ ಮಗಳು ಸುನೀತಾ ನನ್ನ ಮಗಳಾಗಿ ಸಿಕ್ಕಿತ್ತು. ಆಶ್ಚರ್ಯ ಆಯ್ತಲ್ವಾ? 3 ವರ್ಷ ಹಿಂದೆ ನನಗೂ ಹಾಗಾಯಿತು. ಸುನೀತಳ ಜೊತೆ ಫಸ್ಟ್ ಟೈಮ್ ಜಗಳ ಆಡಿದಾಗ. ಜಗಳನ? ಹ್ಞೂ, ಕೆಲ್ಸಕ್ಕೆ ಸೇರಿ 1 ವರ್ಷ ಆಗಿತ್ತು. ಆಫೀಸ್ನಲ್ಲಿ ಭಾಳ ಅಶಿಸ್ತಿನಿಂದ ವರ್ತಿಸ್ತಾ ಇದ್ಲು. ಒಂದು ದಿವಸ ಚೆನ್ನಾಗಿ ಬೈದ್ಬಿಟ್ಟು ವಾರ್ನಿಂಗ್ ನೋಟಿಸ್ ಇಶ್ಯೂ ಮಾಡಿದೆ ಅವಳಿಗೆ. ಮಾರನೇ ದಿವಸ ಬಂದು ಸಾರಿ ಕೇಳ್ತಾಳೆ ಅಂದರೆ ರಾಜೀನಾಮೆ ಕೊಟ್ಟು ವಾಪಸ್ ಹೊರಟೋಗಿದ್ಲು. ಮತ್ತೆ ಕರೆಸ್ತೆ ನೋಡಿ, ಅವತ್ತೇ ಫಸ್ಟ್ ಟೈಮ್ ಅವಳಿಗೂ ನನಗೂ ಮುಖಾಮುಖಿ ಆಗಿದ್ದು. ಒಂಥರ ನನ್ನ ಮಗಳ ಹಠಮಾರಿತನ ಅವಳಲ್ಲಿತ್ತು. ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇತ್ತು. ತನಗೇನು ಅನ್ನಿಸ್ತೋ ಅದನ್ನು ಪಡಿಬೇಕು ಅನ್ನೋ ಒಂದು ಮಹದಾಕಾಂಕ್ಷೆ ಇತ್ತು ಅವಳಲ್ಲಿ. ಆವಾಗಲಿಂದ ತಂದೆಗೆ ಅವಳಿಗೆ ಹೆಚ್ಚು ಹತ್ತಿರ ಆಗ್ತಾ ಬಂದೆ. ಸರಿ, ನಾನು ಬರ್ತೇನೆ. ಇರಿ ಸರ್, ಕೂತ್ಕೊಳ್ಳಿ. ಇದ್ದಕ್ಕಿದ್ದಂಗೆ ಸುನೀತಳ ಮನೆ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು ಅನ್ನಿಸ್ತು ನನಗೆ. ಅವಳಿಗೆ ನನ್ನ ಥರನೇ ತಂದೆ ಇರ್ಬೋದು ಅಂತ ಅನುಮಾನ ಬಂತು, ಹಿಟ್ಲರ್ ಥರ. ನೋಡಿ, ನನ್ನ ಬದುಕಿನಲ್ಲಿ ನಾನು ಕೆಲವು ಮೌಲ್ಯಗಳನ್ನ ಅಳವಡಿಸ್ಕೊಂಡಿದ್ದೀನಿ, ಹಾಗೆ ಪಾಲಿಸ್ಕೊಂಡು ಬಂದಿದ್ದೀನಿ. ನನ್ನ ಮಕ್ಕಳು ಹಾಗೆ ಪಾಲಿಸಬೇಕು ಅನ್ನೋದು ನನ್ನ ಆಸೆ. ಅದು ಸರಿ ಸರ್, ಅದು ಮಕ್ಕಳಾಗಿರೋದಿಲ್ಲ. ಮಕ್ಕಳು ನಮ್ಮ ಜೊತೆ ಇರುವವರೆಗೂ ನಮ್ಮ ಮಕ್ಕಳಿಗಿಂತ ಕೆಟ್ಟದಾಗಿ ಹಠ ಮಾಡ್ತೀವಿ. ಅದು ನಿಜ ತಾನೆ? ಸುನೀತಾನು ನನ್ನ ಮಗಳ ಥರ ಒಂಥರ ಟೆಂಪರ್ಮೆಂಟಲ್ ಹುಡುಗಿ. ಎಲ್ಲ ಕಡೆನೂ ಓಡಾಡಬೇಕು, ತನಗನ್ಸಿದ್ದನ್ನು ಮಾಡಬೇಕು, ಹೆಚ್ಚಾಗಿ ದುಡಿಬೇಕು, ಚೆನ್ನಾಗಿ ಖರ್ಚು ಮಾಡಬೇಕು, ಹೀಗೆ ಏನೇನೋ. ನಾನು ಟೂರ್ ಹೋದಾಗಲೆಲ್ಲ ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ. ಅವಳಿಗೇನು ಇಷ್ಟನೋ ಅದನ್ನೆಲ್ಲ ಕೊಡಿಸ್ತಾ ಇದ್ದೆ. ಒಂದು ವೇಳೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದರೆ ಹಠ ಮಾಡಿ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ತಗೊಂಡು ಹೋಗ್ತಾಯಿದ್ಲು. ಆದರೆ ಅಷ್ಟೇ ಸಿನ್ಸಿಯರಾಗಿ ತಂದು ವಾಪಸ್ ಕೊಡ್ತಾಯಿದ್ಲು. ಅದಕ್ಕೆ ಇದನ್ನೆಲ್ಲ ಮಾಡಿದ್ದು ನಾನು. ಯಾಕೆಂದರೆ ನನ್ನ ಮಗಳ ಥರ ಅವಳು ಅತಂತ್ರ ಆಗಬಾರ್ದು ನೋಡಿ. ಸರಿ, ಆದರೆ ನಿಮ್ಮ ಈ ಓಡಾಟ ತಿರುಗಾಟದಿಂದ ಎಂಥ ಅನಾಹುತ ಆಗಿದೆ ಗೊತ್ತಾ? ಎಲ್ಲರೂ ನಿಮ್ಮಿಬ್ಬರ ಬಗ್ಗೆ ಕತೆ ಕಟ್ಟೆ ಹರಡ್ತಾ ಇದ್ದಾರೆ. ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಪುರುಷೋತ್ತಮ ಅವರೇ, ಸುಳ್ಳಿಗೆ ನಾನಾ ಮುಖಗಳಿರ್ತವೆ, ಅದರ ಸತ್ಯಕ್ಕೆ ಒಂದೇ ಮುಖ. ನಾನು ಇಷ್ಟು ದೊಡ್ಡ ಕಂಪ್ನಿಗೆ CEO. ಈ ಕತೆಗಳನ್ನೆಲ್ಲ ಕೇಳಿ ನನ್ನ ಮರ್ಯಾದೆ ಏನಾಗಬೇಕು ಹೇಳಿ? ಆದರೆ ನಾನು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಸುನೀತಾನ ಆಫೀಸ್ನಲ್ಲಿ ಸ್ವಾಮಿ ನನ್ನ ಬಾಯ್ ಫ್ರೆಂಡ್ ಅಂತ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾಯಿದ್ಲು. ಅದೊಂಥರ ನನಗೂ ತಮಾಷೆ. ಎಷ್ಟೋ ಸಾರಿ ಆಫೀಸ್ನಲ್ಲಿ ತಾನೇ ಬಾಸ್ ಅಂತ ಬಿಹೇವ್ ಮಾಡ್ತಾಯಿದ್ಲು. ಆಫೀಸ್ನವ್ರಿಗೆಲ್ಲ ಅದು ಒಂದು ತಮಾಷೆ. ಏನೇ ಮಾಡಿದ್ರು ಆಫೀಸನ್ನು ಮಾತ್ರ ಮಿಸ್ಯೂಸ್ ಮಾಡ್ತಿದ್ಲು. ಈಗ ಆಫೀಸ್ ಕೆಲಸಕ್ಕೆ ಅಂತ ಒಬ್ಬಳನ್ನೇ ಕೇರಳ ಕಳಿಸಿದ್ದೀರಿ. ಕೇರಳಕ್ಕ? ನಾನು ಕಳಿಸಿಲ್ಲಪ್ಪ. ಗೊತ್ತಿಲ್ವಾ? ಇಂಥ ಸಣ್ಣ ಪುಟ್ಟ ಸುಳ್ಳು ಹೇಳ್ತಾನೆ ಇರ್ತಾಳೆ. ಯಾರಿಗಾದರೂ ಸಹಾಯ ಮಾಡಬೇಕು ಅಂದರೆ ಬಂದು ನನ್ನ ಹತ್ರ ಸುಳ್ಳು ಹೇಳಿ ಹಣ ಕೇಳ್ದಂಗೆ. ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಿದ್ರು ಕೂಡ, ಅಂಥ ಸುಳ್ಳು ನಮಗೆ ಗೊತ್ತಾದರೂ ಕೂಡ ಅವಳೇನು ಯಾರಿಗೂ ಕೇರ್ ಮಾಡೋದಿಲ್ಲ. ಸರಿ ಸ್ವಾಮಿ, ನಾನು ನೋಡಿ ಪುರುಷೋತ್ತಮ್, ನೀವು ಏನು ಯೋಚನೆ ಮಾಡದೆ ಹೋಗಿ. ಒಂದು ಎದೆಯಾಳದ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಅವಳು ಜನ್ಮ ಕೊಟ್ಟು ತಂದೆ, ಅವಳು ನನಗೆ ಪುನರ್ಜನ್ಮ ಕೊಟ್ಟ ಮಗಳು. ನಮ್ಮ ಮಗಳು ಕೆಟ್ಟವಳಲ್ಲ. ದೇವಕಿ, ಏನಮ್ಮ? ಊರಿಗೆ ಹೋಗಿದ್ದೆ ಅಂಕಲ್. ಸುನೀತಾ ನೋಡೋಣ ಅಂತ ಬಂದೆ. ಸುನೀತನ್ನ? ಅವಳು ಕೇರಳಕ್ಕೆ ಹೋಗಿದ್ದಾಳಲ್ಲಮ್ಮ. ಕೇರಳಕ್ಕೆ ಹೋಗಿದ್ದಾಳ ಅಂಕಲ್? ಏನಾಯ್ತಮ್ಮ? ಏನಿಲ್ಲ ಅಂಕಲ್. ಬಾ. ಕಾಫಿ ಕುಡಿಯಮ್ಮ, ತಣ್ಣಗಾಗ್ಬಿಡತ್ತೆ. ತಣ್ಣಗಾದ್ರೆ ಕಾಫಿ ಸ್ವಾರಸ್ಯ ಇರಲ್ಲ.
ನಾನು ನೋಡು ಮಧ್ಯರಾತ್ರಿಲಿ ಎಬ್ಸ್ ಕಾಫಿ ಕೊಟ್ಟರು ಕುಡಿದು ಮಲಗಿಬಿಡ್ತೀನಿ. ನೀನು ಯಾಕಮ್ಮ ಇವತ್ತು ಆಫೀಸ್ಗೆ ಹೋಗಲಿಲ್ಲ? ಈಗ ನಾನು ಹೋಗ್ತಿಲ್ಲ. ಆಫೀಸ್ ಬಿಟ್ಬಿಟ್ಯಾ? ಇಲ್ಲ ಅಂಕಲ್, ಸ್ವಲ್ಪ ದಿನ ರಜಾ ಹಾಕಿದ್ದೀನಿ. ಯಾಕಷ್ಟೊಂದು ರಜಾ? ಏನಾದರೂ ಮುಖ್ಯವಾದ ಕೆಲಸ ಇತ್ತಾ? ಹೌದು ಅಂಕಲ್, ಊರಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಅಂಕಲ್. ಓ, ಅಂದರೆ ನೀನು ಊರಿಂದ ನೇರವಾಗಿ ಬರ್ತಾ ಇದೀಯಾ? ನಮ್ಮ ಸುನೀತಾ ಅದೇನೋ ಟೂರ್ ಅಂತ ಕೇರಳಕ್ಕೆ ಹೋಗಿದ್ದಾಳೆ. ಅವಳಿಗೂ ನಿಮ್ಮ ಆಫೀಸ್ಗೂ ಸರಿಯಾಗಿದೆ. ಅವಳಿಗೆ ಮೊದಲೇ ಊರು ತಿರ್ಗೋ ಹುಚ್ಚು ಜಾಸ್ತಿ. ನೀನು ಸುನೀತನ ನೋಡೋಕೆ ಬಂದ್ಯಾ? ಹೌದು ಅಂಕಲ್. ಬೇಡದೇ ಇರೋರ ಕಾಲ. ಮೊಬೈಲ್ ಬಂದ ಮೇಲೆ ಇದೊಂದು ಕಾಟ ಶುರುವಾಗ್ಬಿಟ್ಟಿದೆ. ಫೋನ್ ಮಾಡಿ ಎದ್ದಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋದು, ಊಟ ಆಯ್ತಾ ಅಂತ ಕೇಳೋದು. ಛೇ, ನೀನೀಗ ನಿಮ್ಮ ಅಣ್ಣನ ಮನೆಗೆ ಹೋಗ್ತೀಯಾ? ಹೌದು ಅಂಕಲ್. ಇಲ್ಲ ಅಂಕಲ್. ಮತ್ತೆ ಹಳೆ ಬೀಡಿಗೆ ಹೋಗ್ತೀಯಾ? ತುಂಬ ತಡ ಆಗಿದೆಯಲ್ಲಮ್ಮ. ಅಣ್ಣನ ಮನೆಗೆ ಹೋಗೋದಿದ್ರೆ ನಾನೇ ಬಿಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಅಂಕಲ್, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ? ಊರಿಗೆ ಹೋಗಲ್ಲ ಅಂತೀಯ, ಅಣ್ಣನ ಮನೆಗೂ ಹೋಗಲ್ಲ ಅಂತೀಯ. ನೀನೇನೋ ಗೊಂದಲದಲ್ಲಿದ್ದೀಯ. ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಸುನೀತಾ ಸಿಕ್ಕಿದ್ದಿದ್ರೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ತಿದ್ಲು. ಸಾವಿತ್ರಿ, ದೇವಕಿಗೆ ಸುನೀತಾ ರೂಮ್ ತೋರಿಸು. ಇವತ್ತು ರಾತ್ರಿ ಅವಳು ಇಲ್ಲೇ ಇರಲಿ. ಸರಿ ರೀ. ಇಲ್ಲ ಅಂಕಲ್, ನಾನಿನ್ನು ಹೊರಡ್ತೀನಿ. ನೋಡು, ಕನ್ಫ್ಯೂಷನಲ್ಲಿರುವಾಗ ಯಾವ ಕೆಲಸವೂ ಮಾಡಬಾರ್ದು. ಹೋಗು ಮಲಕ್ಕೋ. ಬೆಳಗ್ಗೆ ಹೊತ್ತಿಗೆ ನಿನ್ನ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಕರ್ಕೊಂಡೋಗು. ಸರಿ ರೀ, ಬಾಮ ನಡಿ. ಈ ರೀತಿ ದೇವಿಯರೇ ಮತ್ತು ಮಹಾಶಯರೇ ಯಯಾತಿ ಪುತ್ರಿ ಮಾಧವಿ ಅಯೋಧ್ಯೆಯ ಮಹಾರಾಜನ ಅರ್ಧಾಂಗಿನಿಯಾದಳು. ಮಹಾರಾಣಿಯಾಗಿ ಹರಿಶ್ಚ ಮಹಾರಾಜನ ಜೊತೆ ರಾಜಸಿಂಹಾಸನದ ಮೇಲೆ ಕುಳಿತಳು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವಳ ಸೌಂದರ್ಯದ ಖ್ಯಾತಿ ಹರಡಿತು. ಪ್ರಜೆಗಳು ಅವಳ ದರ್ಶನಕ್ಕೆಂದು ಗುಂಪು ಗುಂಪಾಗಿ ಬಂದರು. ರಾಜನ ಹೃದಯದ ಆನಂದಕ್ಕೆ ಮೇರೆಯೇ ಇಲ್ಲದಂತಾಯಿತು. ಈ ಸರ್ವಾಂಗ ಸುಂದರಿಯಲ್ಲಿ ತನಗೆ ಪುತ್ರಲಾಭವಾಗುವುದು ನಿಶ್ಚಯವೆಂದು ಅವನಿಗೆ ನಂಬಿಕೆ ಇದ್ದಿತು. ಇಂಥವಳನ್ನು ಮುಕ್ತಗೊಳಿಸುವುದು ಮಹಾಮೂರ್ಖತನವೆಂದು ಅವನಿಗೆ ತೋರಿತು. ಆದ್ದರಿಂದ ಅವನು ಮಾಧವಿಯನ್ನು ತನ್ನ ಅರಮನೆಯಲ್ಲೇ ಎಂದಿಗೂ ಇಟ್ಟುಕೊಳ್ಳುವ ಬಗೆ ಹೇಗೆ ಎಂದು ವಿಧ ವಿಧವಾದ ಉಪಾಯಗಳನ್ನು ಯೋಚಿಸತೊಡಗಿದನು. ಧರ್ಮಗ್ರಂಥಗಳಲ್ಲಿ ಸ್ತ್ರೀಯನ್ನು ಭೂಮಿಗೆ ಹೋಲಿಸಲಾಗಿದೆ. ಭೂಮಿ ಹೇಗೆ ಜಗತ್ತಿನ ಭಾರವೆಲ್ಲವನ್ನು ಹೊತ್ತು ಸಹಿಸುತ್ತದೆಯೋ ಅದೇ ರೀತಿ ಸ್ತ್ರೀ ಎಲ್ಲ ಹೊಣೆಗಾರಿಕೆಯ ಭಾರವನ್ನು ಹೊತ್ತು ಸಹಿಸುತ್ತಾಳೆ. ಅವಳ ಶಕ್ತಿ ಇರುವುದು ಸೇವೆಯಲ್ಲಿ. ಪುರುಷ ಯಾವಾಗಲೂ ಮಹತ್ವಾಕಾಂಕ್ಷಿಯಾಗಿರುತ್ತಾನೆ. ಆದರೆ ಸ್ತ್ರೀಯ ಪ್ರಮುಖ ಗುಣ ತ್ಯಾಗ, ಸೇವೆ. ರಾಮಾಯಣದಲ್ಲಿ ಶ್ರೀರಾಮನು ವನವಾಸಕ್ಕೆಂದು ಹೊರಟಾಗ ಸೀತೆ ಹೇಳಿದ ಮಾತು ನಿಮಗೆ ನೆನಪಿರಬಹುದು. ಹೇ ರಾಮ, ನಿನ್ನೊಡನೆ ನನ್ನನ್ನೂ ಕರೆದುಕೊಂಡು ಹೋಗು.
ಕಾಡಿನಲ್ಲಿ ನಾನು ನಿನ್ನ ಮುಂದೆ ಮುಂದೆ ನಡೆದು ನಿನ್ನ ದಾರಿಯಲ್ಲಿ ಬಿದ್ದಿರುವ ಮುಳ್ಳುಗಳನ್ನೆಲ್ಲ ಎತ್ತಿ ಬಿಸಾಡುವೆನು. ಹೇ ಪ್ರಭು, ನನಗೆ ಈ ಸೇವೆ ಇಲ್ಲದಂತೆ ಮಾಡಬೇಡ, ಇದೇ ನನ್ನ ಸಾಧನೆ, ಇದೇ ನನ್ನ ಪುಣ್ಯ ಎಂದು ಹೇಳಿದಳು. ಹಲೋ ಹಲೋ ಸುಮತಿ, 3-4 ಸತಿ ಫೋನ್ ಮಾಡಿದ್ನಲ್ಲೇ, ಎಲ್ಲಿದ್ದೆ ನೀನು? ಬಂದವ್ರಿಗೆಲ್ಲ ಕಾಫಿ ಕೊಡ್ತಾ ಇದೆ ಅದಕ್ಕೆ. ಯಾರು? ಅವರೆಲ್ಲ ಇವತ್ತು ಬಂದಿದ್ದಾರಾ? ನೆನ್ನೆನೆ ಕೊನೆ ಅಂತ ಅಂದ್ಕೊಂಡಿದ್ದೆ. ಹ್ಞೂ ಅದಕ್ಕೆ ನಾಟಕ ಶೋ ಮುಗಿಯೋ ತನಕ ದಿನಾಗ್ಲೂ ಈ ರೀತಿ ಬರ್ತಾರೆ ಅಂತ ಅನ್ಸತ್ತೆ. ಸುಮತಿ, ಬರ್ತಾ ಬರ್ತಾ ನಿಮ್ಮ ಅಣ್ಣನ ಬುದ್ಧಿಗೆ ಗೆದ್ಲಿ ಹಿಡಿತಾ ಇದೆ ಅನ್ಸತ್ತೆ. ನೆನ್ನೆನೆ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅವ್ರಿಗೆ, ಆದರೂ ಅರ್ಥ ಆಗಲಿಲ್ಲ ಅಂದರೆ. ಅಯ್ಯೋ ಅದಕ್ಕೆ ಇಂಥ ಸೂಕ್ಷ್ಮಗಳೆಲ್ಲ ಅಣ್ಣಂಗೆ ಅರ್ಥ ಆಗೋದಿಲ್ಲ. ಆ ರೀತಿ ಅರ್ಥ ಆಗೋಂಗಿದ್ದಿದ್ರೆ ಹುಡುಗರನ್ನ ಈ ರೀತಿ ಕರ್ಕೊಂಡು ಬರ್ತಾ ಇರಲಿಲ್ಲ. ಇವತ್ತೇನು ವಿಚಿತ್ರ ಆಯಿತು ಗೊತ್ತಾ ಅದಕ್ಕೆ? ಎಲ್ಲರೂ ಕಾಫಿ ಕುಡಿದ್ರೆ ಒಬ್ಬ ಹುಡುಗ ಮಾತ್ರ ನನಗೆ ಬೋನ್ವಿಟ್ ಆಗಬೇಕು ಅಂತ ಕೇಳ್ದ. ನನಗಂತೂ ಕೆನ್ನೆಗೆ 4 ತಟ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ನಗಬೇಡ, ನೀನು ನಗ್ತಾ ಇದ್ರೆ ನಂಗಂತೂ ಮೈಯೆಲ್ಲ ಉರಿದು ಹೋಗುತ್ತೆ. ಕೇಳಿದನ್ನು ಸಪ್ಲೈ ಮಾಡೋದಕ್ಕೆ ಇದೇನು ಹೋಟೆಲ್? ಆ ಹುಡುಗರಂತೂ ಒಳ್ಳೆ ಕೋತಿಗಳ ಥರ ಆಡ್ತಾ ಇರ್ತಾರೆ. ಒಬ್ಬ ಡೈಲಾಗ್ ಹೇಳ್ತಿದ್ರೆ ಇನ್ನೊಬ್ಬ ಕಾಲು ಕೆರಿತಾ ಇರ್ತಾನೆ, ಮತ್ತೊಬ್ಬ ಇನ್ನೇನೋ ಮಾಡ್ತಾ ಇರ್ತಾನೆ. ಆ ಹುಡುಗಿರಿಗಂತೂ ಅದಕ್ಕೆ ದಿನಾಗಲೂ ವ್ಯಾಲೆಂಟೈನ್ಸ್ ಡೇ ಅನಿಸುತ್ತೆ. ನೋಡು, ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ, ನೀನು ಬಾಗಿಲು ಹಾಕ್ಕೊಂಡು ಕೂತ್ಕೋ, ಆಚೆ ಬರಲೇಬೇಡ. ಏನಾದರೂ ಬೇಕು ಅಂದಾಗ ಕೊಡಲೇಬೇಕಲ್ಲ. ನೋಡು, ನಾಳೆಯಿಂದ ನೀನು ಮುಂಚೆನೇ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಬಾಗಿಲು ಹಾಕ್ಕೊಂಡು ಮಲ್ಕೋ. ಸರಿ ಅತ್ತೆ. ಇವತ್ತು ಅವ್ರಿಗೆ ಸರಿಯಾಗಿ ಹೇಳ್ತೀನಿ, ನಾಳೆಯಿಂದ ಇದನ್ನು ಮುಂದುವರಿಸಬಾರ್ದು ಅಂತ. ಇಲ್ಲ, ಹುಡುಗರಿಗೆ ನೇರವಾಗಿ ಹೇಳಿಬಿಡ್ತೀನಿ, ನಾಳೆಯಿಂದ ಇಲ್ಲಿ ಬರಬೇಡಿ ಅಂತ. ಅಲ್ಲ ಅತ್ತಿಗೆ, ಅಣ್ಣನೇ ಅವ್ರುಗಳಿಗೆಲ್ಲ ಬನ್ನಿ ಬನ್ನಿ ಅಂತಂದರೆ ಅವ್ರು ಇನ್ನೇನು ಮಾಡ್ತಾರೆ ಹೇಳಿ? ಅಣ್ಣನೇ ಡೈರೆಕ್ಟ್ರ್ ಅಲ್ವಾ, ಡೈರೆಕ್ಟ್ರ್ ಮಾತು ಕೇಳಲೇಬೇಕು ತಾನೆ. ಸುಮ್ಮನೆ ಸಾಕು, ನನಗೆ ಗೊತ್ತಿಲ್ವಾ? ದೊಡ್ಡ ಡೈರೆಕ್ಟ್ರ್ ಇವರು, ಹುಚ್ಚಾಟಕ್ಕೆ ಒಂದು ನೆಪ ಅಷ್ಟೆ. ಅದಕ್ಕೆ ಅವನು ರೌಡಿ ಥರ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನಂತೂ ಕೂತಲ್ಲೇ ಆರ್ಡ್ರ್ ಮಾಡ್ತಿರ್ತಾನೆ ಅದಕ್ಕೆ. ಆಮೇಲೆ ಇನ್ನೊಬ್ಬ ಹೇಳಿದ್ನಲ್ಲ, ಅದೇ ಹಳೆಬೀಡಿಂದ ನನ್ನ ಜೊತೆ ಬಸ್ನಲ್ಲಿ ಬಂದ ಅಂತ, ಅವನಂತೂ ಒಳ್ಳೆ ಬೀದಿ ಕಾಮಣ್ಣನ ಥರ ವರ್ತಿಸ್ತಾನೆ. ಅವನು ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ರು ಅವತ್ತು ನನಗೆ. ಒಳ್ಳೆ ಹುಡುಗ. ಅವತ್ತು ಬಸ್ನಲ್ಲಿ ನನಗೆಷ್ಟು ಕಾಟ ಕೊಟ್ಟ ಗೊತ್ತಾ? ಕಡೆಗೆ ನಾನು ಕಂಡಕ್ಟ್ರಿಗೆ ಹೋಗಿ ಹೇಳಿ ಅವ್ರು ಬಂದು ಬೈದು ಬೇರೆ ಸೀಟಲ್ಲಿ ಕೂರಿಸಿದ್ರು. ಮನೆ ನರಕ ಆಗೋಯ್ತು. ಸರಿ, ಬರ್ತೀನಲ್ಲ, ನಾನೇ ಮಾತಾಡ್ತೀನಿ. ಓಕೆ, ಬಾಯ್. ಮಾಧವಿ ಎಲ್ಲಿ ಹೋದಳೋ ಯಾರು ಬಲ್ಲರು? ಈ ಯಾತನೆಗೆ ಕೊನೆಯೇ ಇಲ್ಲ. ಇನ್ನು ಇದನ್ನು ಸಹಿಸಲಾರೆ ಎಂದು ಅವಳಿಗೆ ಅನ್ನಿಸಿರಬಹುದು. ಹೇಳಿ ಹೇಳಿ ಅವಳು ಹೆಂಗಸುತ್ತಾನೆ. ಭಗವಂತನಾದರೂ ಹೆಂಗಸಿಗೆ ಯಾವ ಸ್ಥಿತಿಯನ್ನು ನೀಡಿದ್ದಾನೆ? ತನ್ನ ಕೋಮಲತೆಯ ಕಾರಣದಿಂದಾಗಿ ಅವಳು ಯಾವಾಗಲೂ ಇನ್ನೊಬ್ಬರ ಆಸರೆಯಲ್ಲೇ ಜೀವಿಸಬೇಕೆ? ಕೊನೆಯ ಪಕ್ಷ ತನ್ನ ಒಂದು ಮಗುವಿನ ಜೊತೆ ಎಲ್ಲಾದರೂ ಬದುಕಬಹುದು ಎಂದು ಅವಳು ಯೋಚಿಸಿರಬಹುದು. ಏನಾಗಿದೆಯೋ ಯಾರು ಬಲ್ಲರು? ಪ್ರಾಣತ್ಯಾಗವನ್ನೇ ಮಾಡಿಬಿಟ್ಟಿದ್ದಾಳೋ? ಅಥವಾ ತಂದೆಯ ಮನೆಗೆ ಹಿಂದಿರುಗಿ ಬಿಟ್ಟಿದ್ದಾಳೋ? ಅವತ್ತು ಅಷ್ಟೇ ಇವತ್ತು ಅಷ್ಟೇ, ಈ ಹೆಣ್ಮಕ್ಳಿಗೆ ಗೋಳು ತಪ್ಪಿದ್ದೇ ಅಲ್ಲ.